ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಶಿವು, ನಿನ್ನ ಹತ್ರ ಏನೋ ಮಾತಾಡಬೇಕು ಅಂತ ನಾನು ನಿನ್ನ ಕರ್ಕೊಂಬಂದೆ. ಆದರೆ ಏನು ವಿಷಯ ಅಂತ ನೀನು ಕೇಳಲೇ ಇಲ್ವಲ್ಲೋ? ಏನಾದರೂ ಇದ್ರೆ ನೀನೇ ಹೇಳ್ತೀಯಲ್ಲಪ್ಪ, ಅದಕ್ಕೆ ಸುಮ್ಮನೆ ಇದ್ದೀನಿ. ಕಂದ, ಇಷ್ಟು ಚಿಕ್ಕ ವಯಸ್ಸಿಗೆ ಜಿಗುಪ್ಸೆ ಬಂದವನಾಗ ಆಡ್ತಿದ್ಯಲ್ಲೋ? ಜಿಗುಪ್ಸೆನಾ? ನನಗ ಏನಪ್ಪ ಹೇಳ್ತಾ ಇದೀಯ? ನನಗೇನು ಜಿಗುಪ್ಸೆ? ನಾನು ಆರಾಮಾಗೇ ಇದ್ದೀನಿ. ಹುಚ್ಚ, ಮುಖ ಮನಸ್ಸಿನ ಕನ್ನಡಿ ಇದ್ದಾಗೆ. ನೀನು ಖುಷಿಯಾಗಿದ್ದಿದ್ರೆ ನಿನ್ನ ಮುಖದಲ್ಲಿ ಯಾಕಪ್ಪ ಇಷ್ಟೊಂದು ನೋವಿರ್ತಿತ್ತು? ಅದು ಅದು ಹಾ, ಇತ್ತೀಚೆಗೆ ಸ್ವಲ್ಪ ಮರು ಜಾಸ್ತಿ ಆಗೋಗಿದೆಯಪ್ಪ, ಅದಕ್ಕೆ ನಗೋದನ್ನು ಮರ್ತು ಬಿಟ್ಟಿದ್ದೀನಿ ಅನ್ಸುತ್ತೆ. ಐ ಓಕೆ. ಆ ಓಕೆ ಅನ್ನೋದಕ್ಕೆ ನೀನೆಷ್ಟು ಕಷ್ಟಪಡ್ತಿದ್ಯಾ ಅಂತ ನನಗೆ ಗೊತ್ತಾಗತ್ತಪ್ಪ. ಶಿವು, ಒಂದಿನಾದ್ರೂ ನಿನ್ನ ಸಂಸಾರದ ಬಗ್ಗೆ ಯಾರು ಬೆರಳು ತೋರಿಸಿ ಮಾತಾಡಿಲ್ಲ. ಇಂಥ ಗಂಡ ಇರಬೇಕು, ಇಂಥ ಹೆಂಡತಿ ಇರಬೇಕು ಅಂತ ಮನಸಾರ ಹೇಳೋದನ್ನ ನಾನು ಕೇಳಿಸ್ಕೊಂಡಿದ್ದೀನಪ್ಪ. ಅಂಥದ್ರಲ್ಲಿ ಇದ್ದಕ್ಕಿದ್ದಾಗೆ ಹೀಗಾದಾಗ ಗಂಡನಾದವನಿಗೆ ಅಯ್ಯೋ ದೇವರೇ, ನಾನೇನು ತಪ್ಪು ಮಾಡಿದ್ದೀನಪ್ಪ, ನನಗೆ ಯಾಕೆ ಈ ಶಿಕ್ಷೆ ಅಂತ ಮನಸ್ಸಿಗೆ ನೋವಾಗಿ ಮುಖದಲ್ಲಿ ನಗು ಮಾಯ ಆಗೋದು ಸಹಜ ಕಣಪ್ಪ. ಅಯ್ಯೋ, ಹಾಗೆಲ್ಲ ಏನು ಇಲ್ಲಪ್ಪ. ನೀನು ಸುಮ್ಮನೆ ಏನೇನೋ ಯೋಚನೆ ಮಾಡ್ತಾ ಇದೀಯಾ. ನಿನಗೆ ಮಾತ್ರ ಕೊಡೋ ಟೈಮ್ ಆಯ್ತು, ಬಾ ಕೊಡ್ತೀನಿ. ಲೇ ನಿಂತ್ಕೊಳ್ಳೋ ಅಯೋಗ್ಯ. ನೋಡಕಂದ, ನಿನ್ನ ಮನಸ್ಸಿಗೆ ನೋವಾಗಿದ್ರೆ, ದುಃಖ ಇದ್ರೆ ಜೋರಾಗಿ ಹತ್ಬಿಡಪ್ಪ, ಜೋರಾಗಿ ಹತ್ಬಿಡು, ಆಗ ಸಮಾಧಾನ ಆಗತ್ತೆ. ಶಿವು, ಕಣ್ಣೀರ್ನ ಮುಚ್ಚಿಡಬಾರ್ದಪ್ಪ. ಮುಚ್ಚಿಟ್ಟಷ್ಟು ನೋವು ಜಾಸ್ತಿ ಆಗತ್ತೆ. ಮುಂದೊಂದಿನ ನೀನು ಅಳಬೇಕು ಅಂದ್ರೂ ಅಳು ಬರಲ್ಲ, ಕಣ್ಣೀರು ಬತ್ತೋಗಿರುತ್ತೆ, ಮನಸ್ಸು ಗಟ್ಟಿಯಾಗಿರುತ್ತೆ. ಈಗಿರೋ ನನ್ನ ಮಗ ಬದಲಾಗ್ಬಿಡ್ತಾನೆ. ಬದಲಾಗಬಾರ್ದಪ್ಪ, ಬದಲಾಗಬಾರ್ದು ಕಣೋ. ಅಪ್ಪ, ಆಗ್ತಾ ಇಲ್ಲಪ್ಪ, ಆಗ್ತಾ ಇಲ್ಲ. ನನ್ನ ಕೆಲಸ ಬದಲಾಗ್ಲಿ, ನನ್ನ ಜೀವನ ಬದಲಾಗ್ಲಿ, ನನ್ನ ಜೀವನ ಶೈಲಿ ಬದಲಾಗ್ಲಿ, ಆದ್ರೆ ನನ್ನವರು ಅಂತ ನಾನು ನಂಬ್ಕೊಂಡಿರೋ ಜನರೇ ಬದಲಾಗ್ಬಿಟ್ರೆ ನಾನು ಎಲ್ಲಿಗೆ ಹೋಗ್ಲಿ? ಗಿರಿ ಬದಲಾಗಿರೋದು ನನ್ನ ಕೈ ತಡ್ಕೊಳಕ್ಕೆ ಆಗ್ತಾ ಇಲ್ಲಪ್ಪ, ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಶಿವು, ಸಮಾಧಾನ ಮಾಡ್ಕೊಳಪ್ಪ, ಸಮಾಧಾನ ಮಾಡ್ಕೋ. ಕಂದ, ನಿಮ್ಮ ಅಪ್ಪನಾಗಿ ನಾನೊಂದು ಮಾತು ಕೇಳ್ತೀನಿ, ತಪ್ಪು ತಿಳ್ಕೊಬೇಡಪ್ಪ. ನಾನು ಯಾಕಪ್ಪ ತಪ್ಪು ತಿಳ್ಕೊಳ್ಳಿ? ಅದೇನು ಅಂತ ಕೇಳು. ಗಿರಿಜಿನ ಮೇಲಿನ ಬೇಜಾರಿಂದ ಅವಳನ್ನ ದೂರ ಮಾಡೋ ನಿರ್ಧಾರ. ಏನ್ ಮಾತು ಅಂತ ಹೇಳ್ತಾ ಇದೀಯಪ್ಪ? ಅಲ್ಲ, ನಗು ಬಂದಾಗ ನಗಬೇಕು, ಅಳು ಬಂದಾಗ ಅಳಬೇಕು ಅಂತ ನೀನೇ ಹೇಳ್ತಿರ್ತೀಯಲ್ಲ. ಏನೋ ಕೆಟ್ಟಗಳಿಗೆ ನಡೀತಾ ಇದೆ, ನನ್ನ ಹಣೆ ಬರ ಅನ್ಕೊಂಡು ಸುಮ್ಮನೆ ಇದ್ದೀನಿ. ಹಾಗಂತ ನನ್ನ ಹಣೆಯಲ್ಲಿ ಬರ್ದಿರೋ ಅವಳ ಹೆಸರನ್ನ ಅಳಿಸ್ಕೊಳ್ತೀನ? ಸಾಧ್ಯನೇ ಇಲ್ಲ. ನನ್ನ ಉಸಿರಿರೋವರೆಗೂ ಸಾಧ್ಯನೇ ಇಲ್ಲಪ್ಪ. ಇವತ್ತು ನಮ್ಮ ಮನೆ ಬಗ್ಗೆ 4 ಜನ ಒಳ್ಳೆ ಮಾತಾಡ್ತಾರೆ ಅಂದ್ರೆ ಅದಕ್ಕೆ ಕಾರಣ ನಾನಲ್ಲಪ್ಪ, ನನ್ನ ಹೆಂಡತಿಗಿರಿ. ಸ್ಕಂದ ಪ್ರಾಣಿನ ನನ್ನ ಎದೆ ಮೇಲೆ ಹಾಕೊಂಡು ಅರ್ಧ ಗಂಟೆ ಮುದ್ದಾಡಬಹುದು, ಹೆಗಲ್ ಮೇಲೆ ಕೂರಿಸ್ಕೊಂಡು ಸುತ್ತ ಆಡಿಸ್ಬೋದು. ಆದ್ರೆ ಆ ನನ್ನ ಮಕ್ಕಳಿಗೆ ಸಂಸ್ಕಾರ ಹೇಳ್ಕೊಡ್ತಾ ಇರೋದು ನನ್ನ ಹೆಂಡತಿ ಗಿರಿ ಕಣಪ್ಪ. ಅಂತ ನನ್ನ ದೇವತೆನ ಬಿಟ್ಟೋಗೋ ಆಲೋಚನೆ ನನ್ನ ಕನ್ಸಲ್ಲೂ ಬರಲ್ಲಪ್ಪ, ಕನ್ಸಲ್ಲೂ ಬರಲ್ಲ. ಆಫೀಸ್ ಟೆನ್ಷನ್ ಅಲ್ಲಿದ್ದಾಗ ಕೂಗಾಡ್ತೀವಲ್ಲ, ಇದು ಹಾಗೆ ಇರ್ಬೋದು. ಗಿರಿ ಏನೋ ಟೆನ್ಷನ್ ಆಗಿರ್ಬೇಕು, ಅದಕ್ಕೆ ಹೀಗೆಲ್ಲ ಆಡ್ತಿದ್ದಾಳೆ. ಅದನ್ನೆಲ್ಲ ನಾನು ದೊಡ್ಡದಾಗಿ ತಗೊಳ್ಳೋದೇ ಇಲ್ಲಪ್ಪ. ಅವಳು ತಾನಾಗೆ ಸರಿ ಹೋಗೋವರೆಗೂ ನಾನು ಕಾಯ್ತೀನಿ. ಅಲ್ಲಪ್ಪ, ನನ್ನ ಕಟ್ಕೊಂಡಾಗಿದ್ದ ನನ್ನ ಗಂಡ ಇವತ್ತು ಉದ್ಧಾರ ಆಗ್ತಾನೆ, ನಾಳೆ ಉದ್ಧಾರ ಆಗ್ತಾನೆ ಅಂತ ಕಾಯ್ತಾನೆ ಇದ್ದಾಳೆ. ಅವಳ ತಾಳ್ಮೆ ಮುಂದೆ ನನ್ನ ಪ್ರೀತಿ ಏನೇನು ಅಲ್ಲಪ್ಪ, ಏನೇನು ಅಲ್ಲ. ಹೌದಪ್ಪ,
ಒಂದು ಹೇಳ್ತೀನಪ್ಪ, ಅವಳು ನನ್ನ ಕೊಂದ್ರೂ ಪರವಾಗಿಲ್ಲ, ನನಗೆ ಅವಳೇ ದೇವತೆ, ಅವಳೇ ದೇವತೆ. ಶಿವು, ಸಮಾಧಾನ ಮಾಡ್ಕೊಳ್ಳೋ. ನನ್ ಬಂಗಾರ, ನನ್ ಕಂದ, ಎಂಥ ಒಳ್ಳೆ ಮನಸ್ಸು ನಿಂದು. ನಡೆಯಪ್ಪ, ನಿಂಗೆ ಮಾತ್ರ ಕೊಡ್ತೀನಿ. ಗಿರ್ಜಾ, ಕೇಳಿಸ್ಕೊಂಡೇನಮ್ಮ? ಕೇಳಿಸ್ಕೊಂಡೆ ಮಾವ. ಈಗಲಾದ್ರೂ ನನ್ನ ಮಗ ನಿನ್ ಮೇಲೆ ಇಟ್ಟಿರೋ ಪ್ರೀತಿ, ನಂಬಿಕೆ, ಅದ್ರ ಬಗ್ಗೆ ಯೋಚನೆ ಮಾಡಮ್ಮ. ನೋಡು, ನೀನು ಮೊದಲ ಹಾಗೆ ಇದ್ಬಿಡಮ್ಮ, ಹಾಗೆ ಇದ್ಬಿಡು ತಾಯಿ. ಮಾವ, ನನಗೆ ತುಂಬ ಒತ್ತಾಯ ಮಾಡಬೇಡಿ. ಹೊತ್ತಾಗಿದೆ, ಬೇಗ ಮನೆಗೆ ಬಂದು ಮಲ್ಕೊಳ್ಳಿ. ಇಡ್ತೀನಿ. ಗಿರ್ಜಾ, ಗಿರ್ಜಾ, ಅಯ್ಯೋ ದೇವತೆ ಅಂತ ನನ್ನ ಸೊಸೆ, ಅದ್ಯಾರ ಕೆಟ್ಟ ದೃಷ್ಟಿ ನಮ್ಮ ಸಂಸಾರ ಮೇಲೆ ಬಿತ್ತಪ್ಪ. ದೇವರೇ, ಕಾಶಿಯವರೇ, ಇವ್ರು ಸೈಕಿಯಾಟ್ರಿಸ್ಟ್ ಅಂತ ಗಿರಿಗೆ ಗೊತ್ತಾಗ್ಬಿಟ್ರೆ ಏನ್ರಿ ಮಾಡೋದು? ಶೋರೆ, ಅವ್ರು ಸೈಕಿಯಾಟ್ರಿಸ್ಟ್ ಅಂದೇಳಿ ನಂಗೆ ಗೊತ್ತಿತ್ತು, ನಿಮ್ಗೆ ಗೊತ್ತಿತ್ತು, ಗಿರ್ಜಮ್ಮಂಗೆ ಹೆಂಗೆ ಗೊತ್ತಾಗ್ತು? ಹೆಂಗ್ರಿ ಗೊತ್ತಾಗಲ್ಲ ಅಂತ ಹೇಳ್ತೀರಾ? ಅದಕ್ಕೆ ನಾವೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಬಂದಿತ್ತು. ಕಾಶಿಯವರೇ, ಗೌರಿ, ಇವ್ರು ಯಾರು ಅಂತ ಗೊತ್ತಾಗ್ಲಿಲ್ಲ. ಅಕ್ಕ, ಇವರು ನಮ್ಮ ಯಜಮಾನ್ರು ನೆಂಟ್ರು, ಮಾಲಿನಿ ಅಂತ. ನಮಸ್ಕಾರ ಗಿರ್ಜಾ ಅವರೇ. ನಮಸ್ತೆ. ಹೌದು ಗಿರ್ಜಮ್ಮ, ಇವರು ನಮ್ಮ ದೂರದ ನೆಂಟ್ರು. ಬೆಂಗಳೂರಲ್ಲಿ ಸ್ವಲ್ಪ ಕೆಲಸ ಇದ್ದಿತ್ತು, ಹಾಗೆ ನಿಮ್ಮನ್ನು ಪರಿಚಯ ಮಾಡಿಸ್ಕೊಂಡು ಹೋಗ್ಪ ಅಂದೇಳಿ ಕರ್ಕೊಂಬಂದೆ. ಹೌದು ಗಿರಿ, ಇವ್ರು ಬಂದು ತುಂಬ ಹೊತ್ತಾಯ್ತು. ನಿನ್ನ ನೋಡ್ಬೇಕು ಅಂತಾನೆ ಕಾಯ್ತಾ ಕೂತಿದ್ರು. ಯಾಕೆ ಹೇಳು? ಇವ್ರು ನನ್ನ ನೋಡಿರ್ಲಿಲ್ವಲ್ಲ, ಅದಕ್ಕೆ. ಅಯ್ಯೋ, ಅದಕ್ಕಲ್ಲ ಗಿರಿ, ನಿನ್ನ ಬಗ್ಗೆ ಒಳ್ಳೊಳ್ಳೆ ಮಾತುಗಳು ಕೇಳಿ ಈ ಜಗತ್ತಲ್ಲಿ ಒಳ್ಳೊಳ್ಳೆ ವಿಷಯಗಳು ಮುಗಿದೋದ ಅಧ್ಯಾಯ ಅನ್ಕೊಂಡಿದ್ದೆ. ನಿಮ್ಮ ಹೆಂಡತಿ ರೂಪದಲ್ಲಿ ಮತ್ತೆ ವಾಪಸ್ ಬಂದಿದೆ ಅಂತ ನಿನಗೋಸ್ಕರ ಕಾಯ್ತಾ ಕೂತಿದ್ರು. ಓ ಹೌದಾ? ನನ್ನ ವಿಷಯದಲ್ಲಿ ಅಂಥ ವಿಶೇಷತೆ ಏನೂ ಇಲ್ಲ ಮಾಲಿನಿ ಅವರೇ. ಅದೇ ಬದುಕು, ಅದಾಗದೇ ನಡ್ಕೊಂಡು ಹೋಗ್ತಾ ಇದೆ. ಸಂತೋಷ. ಮನೆಗೆ ಬಂದಿದ್ದೀವಿ, ಟೀ ಏನು ಕೊಡಲ್ವಾ? ಅಯ್ಯೋ, ನನ್ನ ಬುದ್ಧಿಗಿಷ್ಟು. ನಾನೇ ಕೇಳಬೇಕಾಗಿತ್ತು. ಇರಿ, ಮಾಡ್ಕೊಂಬರ್ತೀನಿ. ನಾನು ಬರ್ತೀನಿ. ನೀವು ಟೀನ ತುಂಬ ಚೆನ್ನಾಗಿ ಮಾಡ್ತೀರಾ ಅಂತ ಕಾಶಿಯವ್ರು ಹೇಳ್ತಿದ್ರು. ನಾನು ಬಂದು ನೋಡ್ತೀನಿ. ಸರಿ, ಆಯ್ತು, ಬನ್ನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.